ಇದು ಹಾಕೊಡಪ್ಪ. ಯಾಕೆ ಹೊಡಿತೀಯ ಹಂಗ ಅವಳಿಗೆ? ಈಗ ತಾನೇ ಹುಷಾರಾಗ್ತಿದ್ದಾಳ ಅವಳು. ಇಲ್ಲ ಕಣೆ, ಕೂರ್ಸ್ಕೊಂಡು ಮುದ್ದು ಮಾಡ್ತೀನಿ. ಎಲ್ಲ ಹಾಳು ಮಾಡಿದ್ ಇವಳೆ. ಏನ್ ಮಾಡಿದ್ಲ ಅವಳು? ಆ ದಾಸಪುರ ಹತ್ರ ಹೋಗಿ ಸಾಲ ಮಾಡೋ ಅಂತ ಹೇಳಿದ್ಲ? ಬದುಕೋಕ್ ಯೋಗ್ಯತೆ ಇಲ್ದಿರೋರು ನಾವು. ಊರ್ ಬಿಟ್ಟು ಹೋಗಿದ್ರೆ ಹೆಂಗೋ ಒಂದ್ ಸ್ವಲ್ಪ ಉಸಿರಾಡ್ಬೋದಿತ್ತು. ಫ್ರೆಂಡು ಆ ಕೋತಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಏಯ್ ಗೂಬೆ, ಆ ಹುಡುಗಿನ ಮನೆ ಹತ್ರ ಬಿಟ್ಟು ಬಂದ್ರೆ ಯಾಕೆ ಬಿಟ್ಟು ಬರಲಿಲ್ಲ ನೀನು? ಶ್ರೀಮಂತರ ಮನೆ ಮಕ್ಕಳವರು, ಶೋಕಿ ಜೀವನ ಅವ್ರದ್ದು, ಹೊಟ್ಟೆ ತುಂಬಾ ತಿಂದಿರ್ತವೆ ಹೆಗ್ಗಣಗಳು. ಅವಳನ್ಯಾಕೆ ಫ್ರೆಂಡ್ ಮಾಡ್ಕೊಂಡೆ ನೀನು? ಅಪ್ಪ, ಯಜ್ಞ ಅನ್ಬಿಡ ಸರಿ ಇಲ್ಲ ನೋಡು. ಅವಳು ನನ್ನ ಫ್ರೆಂಡು, ತುಂಬಾ ಒಳ್ಳೆಯವಳು. ಹೋಗೆ ಹೋಗು ಹೋಗು, ಅವಳ ಜೊತೆ ನೀರು ಹೋಗು. ಅವ್ರ ಮನೇಲಿ ಕಸ ಮುಸುರೆ ತಿಕ್ಕೋ ಕೆಲಸ ಇರುತ್ತೆ, ಅದನ್ನ ಮಾಡ್ಕೊಂಡು ಅವ್ರ ಜೊತೆ ಬಾಳು ಹೋಗು. ಹೆಂಗ್ ಮಾತಾಡ್ತಾಳೆ ಸರ್ ಅವರಮ್ಮ? ನಾವು ಮಕ್ಕಳು ಕಳ್ರು ಅನ್ನೋ ತರ. ಆ ಮಗುನ್ ಕಿಡ್ನಾಪ್ ಮಾಡಿ ನಾವು ಬದುಕ್ಬೇಕಾ? ಪ್ರಾಣ ಪ್ರಾಣ ತೆಗೆದ್ರು ತಪ್ಪಿರ್ತಿರಲ್ಲ ಅವ್ರಿಗಿರೋ ಕೊಬ್ಬಿಗೆ. ಅಪ್ಪ, ರಶ್ಮಿ ನನ್ನ ಫ್ರೆಂಡು. ಪ್ರಾಣಕ್ಕೆ ಪ್ರಾಣ ಕೊಡೋರೆ ಫ್ರೆಂಡ್ಸು. ರಶ್ಮಿಗೇನಾರು ಆದ್ರೆ ನಾನು ಸತ್ತೋಗ್ತೀನಷ್ಟೆ. ನಿನ್ ಫ್ರೆಂಡ್ ಇದ್ದಾಳಲ್ಲ, ಅವಳು ನನ್ನ ಫ್ರೆಂಡ್ ಅಲ್ಲ. ಅವಳ ಹೆಸರೇನು? ಸೂಜಿ ಅಲ್ವಾ? ಅವಳೇ, ಅವಳು ನನ್ನ ಫ್ರೆಂಡ್ ಅಲ್ಲ. ನಂಗೆ ಇಷ್ಟ ಇಲ್ಲ ಅವಳು. ಅಪ್ಪ, ಯಜ್ಞ ಅನ್ಬಿಡ ಸರಿ ಇಲ್ಲ ನೋಡು. ಅವಳು ನನ್ನ ಫ್ರೆಂಡು, ತುಂಬಾ ಒಳ್ಳೆಯವಳು. ಅವಳೇ ನಾನಿರೋ ಜಾಗನ ಪೊಲೀಸಿಗೆ ತೋರಿಸಿದ್ದು. ಒಳ್ಳೇದೇ ಆಯ್ತಲ್ವಾ? ಇಲ್ಲದೆ ಇದ್ರೆ ನೀನು ಅಲ್ಲಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ಗೊತ್ತಾಗ್ಬಾರ್ದು ಅಂತಾನೆ ಬಚ್ಚಿಟ್ಕೊಂಡಿದ್ದು. ಅವಳೇ ಬಚ್ಚಿಟ್ಕೊಳಕ್ ಜಾಗ ತೋರಿಸಿ ಅವಳೇ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟಿದ್ದಾಳೆ. ಶಿ ಇಸ್ ಬ್ಯಾಡ್. ನನ್ಗೆ ಒಂದು ವಿಷಯ ಹೇಳು. ಫಸ್ಟ್ ಆಫ್ ಆಲ್, ನೀ ಯಾಕೆ ಬಚ್ಚಿಟ್ಕೊಂಡಿ? ಅಮ್ಮನ ಮೇಲಿನ ಕೋಪಕ್ಕೆ. ಪುಟ್ಟ, ಕಿಡ್ನಾಪ್ ಅನ್ನೋದು ಎಷ್ಟು ಕೆಟ್ಟ ಜನ ಮಾಡೋದು ಅಂತ ನಿಂಗೆ ಗೊತ್ತಿಲ್ಲ. ಆ ಸೂಜಿ ಯಾಕೆ ಹೇಳ್ಬೇಕಿತ್ತು? ನೋಡು, ಅವ್ರ ಅಪ್ಪನ್ನ ಪೊಲೀಸರು ದಬಾಯಿಸ್ತಾ ಇದ್ರು, ಹೊಡಿತಾ ಇದ್ರು. ಒಂದ್ ವೇಳೆ ನನ್ನನ್ನೇ ಪೊಲೀಸರು ಆ ಥರ ಹೊಡಿತಾ ಇದ್ರೆ ನೀನ್ ಹೇಳ್ತಾ ಇದ್ಯೋ ಇಲ್ವೋ? ನೋಡು, ಅದನ್ನೇ ಸೂಜಿ ಮಾಡಿದ್ದು. ತಪ್ಪಾ? ಹೌದು, ತಪ್ಪು. ಸೂಜಿ ನಿನ್ನ ಎಷ್ಟು ದಿವಸ ಅಂತ ಬಚ್ಚಿಟ್ಕೊಂಡು ಸಾಕಾಗ್ತಾ ಇತ್ತು ಹೇಳು, ಅಲ್ವಾ? ಫ್ಯಾಮಿಲಿ ಇಸ್ ಮೋರ್ ಇಂಪಾರ್ಟೆಂಟ್ ಮರಿ. ಆಕ್ಚುಲಿ ಸೂಜಿ ತುಂಬಾ ಒಳ್ಳೆಯವಳು, ಒಳ್ಳೆ ಮಗಳು, ಒಳ್ಳೆ ಫ್ರೆಂಡು. ಪಾಪ ಸೂಜಿ, ಅವಳಪ್ಪ ಅಮ್ಮನ ಎಲ್ರು ಬೈದ್ಬಿಟ್ರು ಅಲ್ವಾ? ಅಲ್ವಾ? ನಾನು ಅವಳಪ್ಪ ಅಮ್ಮನ ಸಾರಿ ಕೇಳ್ಬೇಕು. ಕರೆಕ್ಟ್ ಪುಟ್ಟ, ಕೇಳುವಂತೆ. ಆ ಹುಡುಗಿ ಅವರಪ್ಪ ಅಮ್ಮ ಅವಳನ್ನ ಚೆನ್ನಾಗೆ ತಯಾರು ಮಾಡಿದ್ದಾರೆ. ಮೊದಲು ಶ್ರೀಮಂತರ ಮನೆ ಮಕ್ಕಳನ್ನ ಫ್ರೆಂಡ್ ಮಾಡ್ಕೊಳ್ಳೋದು, ಆಮೇಲೆ ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರ ಅಪ್ಪ ಅಮ್ಮನ ಹತ್ರ ಹಣನ ವಸೂಲಿ ಮಾಡೋದು. ರಂಜು, ಆದ್ರೆ ರಶ್ಮಿ ಇಲ್ಲಿದ್ದಾಳೆ ಅಂತ ಅವಳೇ ತೋರಿಸಿತ್ತಾನೆ. ಹೇಳ್ದೆ ಏನ್ ಮಾಡ್ತಾಳೆ? ಅವ್ರಪ್ಪ ಅಮ್ಮಂಗೆ ಚೆನ್ನಾಗಿ ಬಾರಿಸ್ಲಿಲ್ವಾ ಪೊಲೀಸ್ನವರು, ಅದಕ್ಕೆ ಬಾಯ್ ಬಿಟ್ಲು. ಹಾಗೆಂತಾನೆ ಅನ್ಕೊಳ್ಳೋಣ. ಆದ್ರೆ ನನ್ನನ್ನು ಬಲವಂತವಾಗಿ ಬಚ್ಚಿಟ್ಟಿರ್ಲಿಲ್ಲ ಅಂತ ರಶ್ಮಿ ಹೇಳಿದ್ಲು ತಾನೆ? ಹಾ, ಅದೇ ಅವ್ರ ಕಸಬು. ಕಿಡ್ನಾಪ್ ಮಾಡೋರು ಆ ಮಕ್ಕಳಿಗೆ ತಿಳಿದೇ ಇರೋ ಹಾಗೆ ಮಾಡ್ತಾರೆ. ಎಲ್ಲಾದ್ರಲ್ಲೂ ತಪ್ಪು ಹುಡ್ಕೋದ್ ಬೇಡ ರಂಜು. ಮಕ್ಕಳ ಮನಸ್ಸು ತುಂಬಾ ಪರಿಶುದ್ಧವಾದ್ದು. ಒಂದೊಂದ್ಸಲ ದೊಡ್ಡವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಎಷ್ಟು ಕರಪ್ಟ್ ಆಗಿದ್ದೀವಿ ಅಂತ ನಮ್ಮ ಬಗ್ಗೆ ನಮ್ಗೆ ಹೇಸಿಗೆ ಅನ್ಸುತ್ತೆ. ನೀವ್ ಹೇಳೋದ್ ಕೇಳಿದ್ರೆ ದೊಡ್ಡವರಾಗಿ ನಾವೇನೋ ತಪ್ಪು ಮಾಡಿದ್ವೇನೋ ಅನ್ಸುತ್ತೆ. ಗಂಗಾಧರ, ಗಂಗಾಧರ, ಯಾರು?